ಶಾಂತಕ ಶಾಂತಕ ನೋಡ ಅಕ್ಕ ನನ್ನ ಮಗಳು ನೋಡು ನೋಡಕ್ಕೆ ಎರಡು ಕಣ್ಣು ಸಾಲಲ್ವ ಎಷ್ಟು ಮುತ್ತು ನನ್ನ ಕಣ್ಣೆ ಎಲ್ಲ ಹಾತಿಗಿದ್ದಾನ ನನ್ನ ಮಗಳಿಗೆ ಯವ್ವ ಗಿರ್ಚಕ್ಕ ನಾನು ಸೊಸಿಗೆ ಒಟ್ಟು ದೃಷ್ಟಿ ಹಚ್ಚತ್ತೀವ ನೀ ಹ್ಯಾ ತೆಗಿಯತ್ತಾಗ ಅದೇನೋ ಅಂತಾರಲ್ಲ ಹಂಗಾತ್ ನೋಡಿ ನಿಂದು ಯವ್ವ ನಿನ್ನ ಕೈ ಯಾರ ದೃಷ್ಟಿ ತೆಗೆದು ಹೋಗ್ಬಿಡಿ ನೀವು ಹೋಗೋದು ಮುಂದೆ ತಾಯಿ ಕಣ್ಣನ ಹತ್ತದ ನೋಡ್ರಿಪ್ಪ ನಿಜವಾಗ್ಲು ನನ್ನ ಮಗಳ ಮುದ್ದು ನೋಡಿದ್ರು ಹಾಂ ಭಾಳ ಪಾಪ ಹೈರಾಣ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಲ್ಲ ಮಂದೆಲ್ಲ ಕುಂತಾರ ಮುಂದೆ ನೋಡಿ ಸಿದ್ಧಾರ್ಥ ಮಂದೆ ಇಲ್ಲಿಲ್ಲ ಅಂತಿಪ್ಪ ನೋಡಿ ಎಷ್ಟುಕೊಂಡು ಮಂದಿ ಕರ್ದಿ ಹ್ಯಾ ನಿನ್ನ ಅತ್ತಾಗ ಏನೋ 4 ಮಂದಿ ಈಗ ಕೂಡಿ ಕೊಬ್ಬಸ ಮಾಡಿರತ್ತೆ ಆಡಿದಿ ನೋಡಲ್ಲ ಮಂದಿ ಏನು ಮಾಡೋದತ್ತಿ ನಾವಿಬ್ರ ನೀವಿಬ್ರ ನಾವಿಬ್ರ ಅನ್ಕೊತ ಇಷ್ಟು ಮಂದಿ ಆಗೈತಿ ಏನು ಮಾಡೋಕ್ಕಾಗಿಲ್ಲ ಇರಲಿ ಫಂಕ್ಷನ್ ಅಂದಮೇಲೆ ಇರೋದನ್ನ ಅತ್ತಿಯರ ಪಾಪ ಭಾಳ ಮಾಡಕ್ಕೆ ಹೋಗ್ಬೇಡ್ರಿ ಪೂಜಾ ತ್ರಾಸ ಆಕೈತಿ ಮೊದಲು ಡಾಕ್ಟ್ರ್ ಏನು ಹೇಳಾರ ಗೊತ್ತೈತಲ್ಲ ನಿಮ್ಗೆ ಆಕೆಗೆ ಭಾಳ ತ್ರಾಸ ಕೊಡಬಾರ್ದು ಭಾಳ ಅಡ್ಡಾಡಿಸ್ಬಾರ್ದು ಭಾಳ ಕುಂಡ್ರಿಸ್ಬಾರ್ದು ಭಾಳ ಹೈರಾಣ ಮಾಡೋಂಗೆ ಇಲ್ಲ ಅಂತ ಹೇಳ್ಯಾರ ಲಘು ಒಂದಿಟ್ಟು ಆರತಿ ಗಿರ್ತಿ ಮಾಡಿ ನಿಮ್ದೇನೇ ಅದೇನು ಶಾಸ್ತ್ರ ಅದ ನೋಡ್ರಿ ಅವನ್ನೆಲ್ಲ ಮುಗಿಸ್ಬಿಡ್ರಿ ಅಲ್ಲಪ್ಪ ಸಿದ್ಧಾರ್ಥ ನೀ ಹೇಳೋದೇನೋ ಬರಬ್ಬರ ಡಾಕ್ಟರ್ ಹೇಳೋದ ಮುಖ್ಯ ಆದರೆ ಶಾಸ್ತ್ರ ಸಂಪ್ರದಾಯ ಅಂದಮೇಲೆ ಅವೊಂದು ಸ್ವಲ್ಪ ಹೊತ್ತು ಆಕೈತಿ ಹಾಗೆಲ್ಲ ಗಡಿಬಿಡಿಗೆ ಮಾಡಿ ಮುಗ್ಸೋಕ್ಕಾಗಿಲ್ಲ ನೋಡು ಒಂದೇದು ಚಚ್ಚಲ್ ಬಸರು ಮಾಡು ಕಾರ್ಯ ಎಲ್ಲ ಮಾಡ್ಬೇಕಪ್ಪ ಹೊಟ್ಟಾಗಿರೋ ಕೂಸು ಎಲ್ಲನೂ ಈಗಿಂದನ ಎಲ್ಲ ತಾಯಿಗಾಗೋದ್ರ ಸಡಗ್ರ ಎಲ್ಲ ನೋಡಿ ಚಂದಗೆ ಬೆಳೆದಿಂಗ್ ಹಂಗೆ ಚಂದ್ರಾಮ್ನಂಗೆ ಹುಟ್ಟಿ ಬರ್ಬೇಕಪ್ಪ ಹೌದವ ನಿಮ್ಮಂಥ 4 ಜನ ಮುತ್ತೈದರೆ ನನ್ನ ಸೊಸಿಗೆ ಬಾಯಿ ತುಂಬ ಹರಿಸಿದ್ರೆ ನನ್ನ ಸೊಸಿಗೂ ಒಳ್ಳೇದಾಕೈತವ ನನ್ನ ಸೊಸಿ ನನ್ನ ಮಗಳಿದ್ದಂಗೆ ಒಂದು ದಿನ ಅಂದಿದ್ದಲ್ಲ ಒಂದು ದಿನ ನನಗೆ ಮಾತಾಡಿದ್ದಲ್ಲ ದೇವರು ಪಾಪಕ್ಕಿಗೆ ಒಳ್ಳೆ ಗುಣಕ್ಕೆ ಎಲ್ಲ ಒಳ್ಳೇದ ಮಾಡಿದ ಕೈ ಬಿಟ್ಟು ಹೋಗಿದ್ದ ನನ್ನ ಮೊಮ್ಮಗಳು ಕೈ ಬಂದು ಸೇರಾರ ಇನ್ನೊಂದಷ್ಟು ದಿನ ನನ್ನ ಕೈಗೊಳ್ಳಾಯಿ ಅವನ ಬಂಗಾರಿ ಅಂತ ಆಡ್ಸೋದಷ್ಟು ಬಾಕಿ ನೋಡು ಹೌದ್ರಿ ಅಮ್ಮಾರ ಅಷ್ಟ ನೋಡ್ರಿ ನಿಜವಾಗ್ಲು ನಮ್ಮ ಪೂಜಾ ಭಾಳ ಪುಣ್ಯ ಮಾಡ್ಯಾಡ್ರಿಪ್ಪ ಭಾಳ ಪುಣ್ಯ ಮಾಡ್ಯಾರ ಯವ ಶಾಂತಕ ಗಿರ್ಜಕ ಏನಲ್ಲೇ ಬಾಯ್ ಮಾಡ್ಕೊಂಡು ನಿಂತೀರ ಇವ ನೀವು ಲಗುನ ದಂಡಿಗೆ ಹಾಕ್ರಿ ಹುಡುಗಿಗೆ ಒಂದಿಟ್ಟು ಆರತಿ ಗಿರ್ತಿ ಮಾಡಿ ನಸಲ್ ಮಾಡಿ ಹಚ್ರಿ ದೃಷ್ಟಿ ಆಕೈತಿ ಹುಡುಗಗೆ ಹಚ್ರಿ ಹುಡುಗಿಗೆ ಹಚ್ರಿ ಆಮೇಲೆ ಮಾಡಿ ಅದು ಹಾಕ್ರವ ಏನು ಮಾತಾಡ್ಕೊಂಡು ನಿಂತೀರ ನೀವು ಮುಂದಲೆ ಪ್ರೇಮಕ ನೀ ಇದ್ದದ್ದು ಮರ್ತ ಬಿಟ್ಟಿದ್ ನೋಡ ನಾನು ಹ್ಞೂ ಹಾಕಿ ಹಾಕ್ತೇನೆ ಸಿದ್ಧಾರ್ಥಗೆ ಅರ್ಜೆಂಟ್ ಅಂದ್ರೆ ನಮ್ಮ ಪ್ರೇಮಿಗೆ ಅದಕ್ಕಿಂತ ಅರ್ಜೆಂಟ್ ಇರಂಗಿಲ್ಲ ಮತ್ತೆ ಮಸ್ತ್ ಮಸ್ತ್ ಅಡುಗೆ ಮಾಡ್ಸಾರಲಿ ಪಾತಿಯಲ್ಲಿ ತಿನ್ನಕ್ಕೆ ಹೋಗ್ಬೇಕು ಇವ್ರು ನೋಡ್ರಿ ತಾಸಳೆ ಮಾಡ್ಬೇಕು ಅಂತ ತಾಸಳೆ ಮಾಡ್ತಾರೆ ಫಂಕ್ಷನ್ ಮಾಡ್ತೀವಿ ಗಿರ್ಜಿ ದಂಡಿ ಹಾಕಿ ಹಂಗಾರ ಪೂಜಾಗ ಹ್ಞೂ ಸಾಂತಕ ನಿಮ್ಮ ತಾಯಿ ಇದ್ದಂಗವ ಈಗ ತಾಯಿಗಳ ಮುಂದೆ ಮಾಡಬಾರ್ದ ನೀನು ಮಾಡು ನಿನ್ನ ಕೈಯಾರೆ ಮಾಡಿದ್ರೆ ನನ್ನ ಮಗಳಿಗೆಲ್ಲ ಒಳ್ಳೇದಾಗ್ತೈತಿ ಅಲ್ಲ ನಿಮ್ದೇನು ಕೆಲಸ ಐತಿ ಹೆಣ್ಮಕ್ಳದಾಗ ಅಲ್ಲಿ ಹೋಗಿ ಮಲೇಶನ್ ಕುಂತಾರಲ್ಲ ಹಚ್ಕೊಂಡ್ರು ಅಲ್ಲೇ ತಳಕ್ ಹೋಗಿ ಕುಂತ್ರ ಗೌಡ್ರ ಸ್ಟೇಜ್ ಮೇಲೆ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳಿ ಹೋಗಂತಂದ್ರ ಯಾಕತಿಯ ಶಾಂತಕ ನಿಲ್ವಾಡ್ರಿ ಬಿಡ ಹೆಂಗ್ ಮಾಡ್ತಿಲ್ಲ ಪಾಪ ಗೌಡ್ರಿಗೆ ನಿಲ್ವಾಡ್ರಿ ಬಿಡ ಏನಾಗೋದೈತಿ ಗೌಡ್ರ ನೀವು ನಿಲ್ರಿಪ್ಪ ಮನೆ ಹಿರಿಯಾರ ಇದ್ದಂಗ ನೀವು ಇದ್ದಷ್ಟು ಚಲೋ ನಿಲ್ರಿ ಶಾಂತಕರ ದಂಡಿ ಹಾಕ್ರಿ ಪೂಜಾಗೆ ಪಾಪ ಎಟ್ಟದ್ ಕುಂಡ್ರಿಸ್ತೀರಿ ಹುಡುಗಿನ ಏನು ತಾನ ಬಸರಿದ ಹೆಣ್ಮಗಳು ಹೊಟ್ಟೆ ತಿನ್ನಿಲ್ವಾ ಚಂದಾಗ ಪೂಜಾ ನಿನ್ನ ಹೊಟ್ಟಿಗೆ ಹ್ಞೂ ಆತೀರ ನಾನು ತಿನ್ನೇನ್ರಿ ನಾಷ್ಟ ಭರ್ಪೂರ್ ಮಾಡಿ ಕುಂತ್ಬಿಟ್ಟೇನ್ರಿ ಮತ್ತೆ ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟೇನೆ ಹ್ಞೂನ್ವಾ ಹಂಗಿದ್ರೆ ಚಲೋ ಹೊಟ್ಯಾಗ ನಮ್ಮ ಕೂಸಿತ್ತಲ್ಲವಾ ಅದಕ್ಕೆ ಹೊಟ್ಟೆ ಸಿಗ್ತೈತಿ ಯಾಕೆ ತಿನ್ಬೇಕು ಲಗುನ ಮಾಡಿ ಜ್ಯೂಸ್ ಗಿಸ್ ಏನ್ರ ತಂದು ಕೊಡ್ಲೇನ ಅಲ್ಲೇ ಕೂತಲ್ಲೇ ಬ್ಯಾಡ್ರಿ ಒಳ್ಳೆ ಚಂದ ಆತ್ ನೋಡ ಪೂಜಾ ನಿನ್ನ ಮಗಕ್ಕೆ ದಂಡಿ ಒಂದಿಟ ಆರತಿ ನಸಲಿಸ್ತೀನಿ ತಡಿ ಅಲ್ಲ ನನ್ನ ಪ್ರೀತಿ ಅಲ್ಲದ ಶರಕ ಪ್ರೀತಿ ಅಲ್ಲದಾಳ ಕಾಣವಾಳಲ್ಲ ಪುಟಕ್ ಒಡೆಯಾಡ್ತಿತ್ತು ಹುಡುಗಿ ಎಲ್ಲ ಕಾಣವಾತ್ ನೋಡ ಅಯ್ಯ ಅಕ್ಕ ನಿಮ್ಮ ಪಿರತಿ ಮೇಕಪ್ ಮಾಡ್ಕೊಳಕ್ಕೆ ಹೋಗ್ಯಾಳೆ ಇವಾಗ ಕನ್ನಡಿ ಮುಂದೆ ನಿಂತ್ರ ತಾಸೆಳೆ ಬರುದ ಇಲ್ಲ ಅಂತೀನಿ ಅದೇನು ಮಾಡ್ಕೋತಾವ ಏನು ಕಣ್ಣಿಗಂತ ರೆಪ್ಪಿಗಂತ ಕೂದಲಕ್ಕಂತ ಮುಖಕ್ಕಂತ ತುಟಿಗಂತ ಬಡ್ಕೋತಾವ ಅಂದೇಳೆ ಹೌದತಿ ನಿನ್ನ ಮಗಳು ಮೇಕಪ್ ಮಾಡ್ಕೋದಾಗ ಎತ್ತಿಂದ ಕೈ ಸಿದ್ಧಾಂತ ಮಾಮ ನೀವು ಅನ್ನೋದಿಲ್ಲ ನಂಗೆ ಕೇಳಿಸತ್ತಪ್ಪ ನಿನ್ನಷ್ಟು ಮೇಕಪ್ ಎಲ್ಲ ಮಾಡ್ಕೋತಿಲ್ಲಪ್ಪ ಹುಡುಗಿ ಆದರೂ ಸನ್ಸ್ಕ್ರೀನ್ ಹಚ್ಕೋಲೆ ಬಿಸಿಲಿಗಂತೂ ಹೋಗಿ ಆರಾಮ ಅಡ್ಯಾಡ್ಬಿಡ್ತೀನಿ ನಿನ್ಗತ್ತೆ ಹುಡುಗಿ ಆದ್ರೂ ಮುರತ್ತು ಕನ್ನಡಿ ಮುಂದೆ ನಿಂತು ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡಕ್ಕೆ ಹೋಗೋದಿಲ್ಲ ಬಿಸಿಲಾಗ ಇಲ್ಲ ಅನ್ಕೊಂಡು ಹೇಳ್ಬಿಟ್ಟೆ ಪ್ರೀತಿನ ಇಲ್ಲೋ ಅದೇನ ಯಾಕ್ಲೆ ಅಲ್ಲಿ ಹಾಕುತ್ತಿ ಅಯ್ಯೋ ಅದಾ ಈ ಸಿದ್ಧಾಂತ ಮಾಮ ಫ್ರೆಶ್ ಅನ್ನು ಮಾಲಿ ತಂದಾನ ಫ್ರಿಜ್ನಾಗ ಇಟ್ಟೆ ನೀ ತೊಗೊಂಡು ಬಾ ಅಂತ ಹಚ್ಚಾನ ಅದಕ್ಕೆ ಬಂದಿದ್ದೆ ಮಾಲ್ ಎಲ್ಲದಾನ ಆ ಪ್ರೀತಿ ಮಾರಿ ತೊಗೊಂಬಾವ ನಾ ಇನ್ನ ಪೂರ್ತಿ ರೆಡಿ ಆಗಿಲ್ರಿ
ಸ್ವಲ್ಪ ಬರಕ್ಕೆ ಟೈಮ್ ಆಕೈತಿ ಯವ ಈ ಮಾಲಿ ತೊಗೊಂಡು ಹೋಗಿ ಬಂದಿಟ್ಟ ಏನು ಹುಡುಗರನ ಏನೋ ಈಗಿನ ಕಾಲದ್ದು ರೇಡಿಯೋಗೆ ಇಟ್ಟೊತ್ತು ತೊಗೋತಾವ್ರಿ ನಮ್ಮ ಕಾಲದಾಗೆಲ್ಲ ಎಲ್ಲಿ ಹಿಂಗಿದ್ದಿತ್ತು ನಾವು ಬಡ ಒಂದು ಸೀರೀಸ್ ತಗೊಂಡು ಬಂದು ನಿಂತು ಬಿಡ್ತಿದ್ದು ಈಗಿನ ಫ್ಯಾಷನ್ ಮುಂಡೆವಕ್ಕೆ ಬ್ಯಾಡ ಸುದ್ದಿ. ಬೇಡ್ರಿ ನಾನು ಹೋಗಿ ತರ್ತೇನೆ ಇಲ್ಲದ ಕೊಡುವ ಎಲ್ಲ ನಾವು ಮಾಡಲಿ. ಪೂಜಾ ಆರಾಮದಿಯಲ್ಲ? ನಿಂಗೇನು ತ್ರಾಸ ಆಗತ್ತಿಲ್ಲಲ್ಲ? ರೀ ನನ್ನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾ ಆರಾಮಾಗಿ ಅದೇನಿ. ಹಾಂ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾ ಆರಾಮಾಗಿದ್ದೇನಪ್ಪ. ಸರಿ ಸರಿ, ನಿಂಗೇನ್ರ ಕುಂಡ್ರಕ್ಕೆ ತ್ರಾಸ ಆಗತ್ತಿಲ್ಲ ಅಂತಂದ್ರು ಹೇಳಿ ಮತ್ತೆ. ಹಾಂ ಹಂಗೆ ತ್ರಾಸ ಇಟ್ಕೊಂಡು ಕುಂಡ್ರಕ್ಕೆ ಹೋಗ್ಬೇಡ. ಅಲ್ಲಪ್ಪ ಇಲ್ಲ ಎಷ್ಟು ಕಾಳಜಿ ತಗೋತಿ ಏನು ತಾನ. ಶಾಂತವ ತಗೋ, ನನ್ನ ಸೊಸಿಗೆ ಹೊಸ ಟೈಪ್ನಾಗ ಚಪ್ಪಲ ಹಾಯ್ದು ಪದಕದ ಸರ ಮಾಡ್ಸೇನವ, ಆಕಿ ಅಂತ ಬೇಕಂತ ಅದಂತಾಳ ಅಂಥೇಳಿ ತಗೋರಿ. ಇದನ್ನು ಚಂದಾಗೆ ಹಾಕಿ ಫೋಟೋ ತೆಗೆಸ್ರು ಅನ್ನಾಕ ತಾನ. ಅವ್ವ ಎಷ್ಟು ಚಂದಾಗಿತ್ತು ಬೇ, ಎಷ್ಟು ತೊಲಿದಿದೆ ಇದು? ಒಂದು 8 ತೊಲಿ ಬೇಯ್ಪ ಅಷ್ಟೇ. ಒಂದು 5 ತೊಲೆಗೆ ಮಾಡಿಸಂದ್ಲಕ್ಕಿ ನನ್ನ ಸೊಸಿ, ಅದಕ್ಕೆ ಒಂದು 8 ತೊಲೆಗೆ ಮಾಡಿಸಿ ನೋಡುವ. ಹೌದಮ್ಮ, ಚಂದ ಭಾಳ ಆಗೈತೆ ನೋಡ್ರಿ, ನಿಜವಾಗ್ಲು ಭಾಳ ಚಂದ ಆಗೈತಿ. ಅಲ್ಲೋಡ್ಲಿ ಪಾತಿ ಪಾತಿ ಈ ಪಾತಿ ಕೊಳತಕ್ಕೆ ಅಲ್ಲಿ ತಿನ್ನತಿ ಅಲ್ಲಿ ನೋಡ್ರಿ ಸ್ಟೇಜ್ ಮೇಲೆ ಅಲ್ಲಿ ಪೂಜಿಗಳು ಹತ್ತಿ ಪೂಜೆಗೆ ಪತ್ಕೋಚಾರ ಮಾಡ್ಸಾಳಂತ 8 ಸಲ ನಮಗೆ ಯಾರು ಕೊಡೋರಿಲ್ಲ ಇಂಥದ್ದು. ನಮ್ಮತ್ತಿನೂ ಇತ್ತು ಶಗಣಿ ತಿನ್ನಕ್ಕೆ 4 ಮಕ್ಕಳು ಹಾಡ್ತಿತ್ಲೆ ಗುಂಡಕಲ್ ಅಂತಾವು. ಒಂದು ಪದಕದ ಸರ ಅಲ್ಲ, ಅದ್ರಾಗ ಇನ್ನೊಂದು ಬಂಗಾರದ ಗುಂಜಿನೇ ಕೊಟ್ಟಿಲ್ಲ. ಅಲ್ಲಿ ನೋಡಿ ಪೂಜಿಗಳು ಹತ್ತಿ ಅಂತ ಆತೈತೆ ನೋಡ್ರಿ, ಹೊಟ್ಟು ರೇಖಾತೈತಾರಂತ. ಅಯ್ಯೋ ಚಂದಾಗಿತ್ತು ನೋಡಕ್ಕ. ಹ್ಞೂ ಶಾರಕ್ಕ, ನಿಮಗೆಲ್ಲ ಮೊದಲ ತೋರಿಸ್ಬೇಕನ್ನಿ, ನಿಮಗೆಲ್ಲ ಹೇಳಿ ಹಾಕಿ ಬಂದಿನಲ್ಲ. ಅವ ಇವು ಅರ್ಜೆಂಟ್ನಾಗ ಕೊಡಲಿಲ್ಲ, ಹಿಂಗಾಗಿ ಇವತ್ತು ಕೊಟ್ಟು ಬೆಳಗ್ಗೆ ಹೋಗಿ ಸಿದ್ಧಾಂತ ಇಸ್ಕೊಂಬಂದಾನ, ಅದಕ್ಕೆ ನಿಮಗೆಲ್ಲ ತೋರ್ಸೋಕ್ಕಾಗಲಿಲ್ಲ. ಈಗ ನೋಡ್ರಿ ಪೂಜೆ ಹಾಕೊಂಡಾಗ. ಅಯ್ಯ ಇರ್ಲಲ್ಲಕ್ಕ ಇರ್ಲಿ. ತಗೋವಾ ಪೂಜಾ, ಮನ್ಸಿಗೆ ಬಂತ ನಿಮ್ಮ ಅತ್ತಿ ಮಾಡಿಸಿದ್ದು ಪದಕದ ಸರ? ನನ್ನ ಕೆಳೆ ಮಾಡ್ಸಾರಿ ಅವ್ರು ಇಂಥದ್ದು ಬೇಕು ನಿಂಗೆ ಅಂತೇಳಿ. ಚಂದ ಐತ್ರಿ, ನಿಜವಾಗ್ಲತ್ತೀರ, ನಂಗೆ ಮನ್ಸಿಗೆ ಬಂದೈತ್ರಿಪ್ಪ. ಬಂಗಾರ ಗಿತ್ತಿ ಗಿರ್ಜಿ, ನಿನ್ನ ಮಗಳು ಭಾಳ ಪುಣ್ಯ ಮಾಡಾಳೆ. ಇವ್ರ ಮನಸ್ಸು ಬಂಗಾರ, ಇವ್ರು ಕೊಡೋದು ಬಂಗಾರ. ಏ ಶಾಂತಕ, ಹಂಗ ಆರತಿ ಮಾಡ್ಕೊಂತ ಒಂದನ್ನು ಹಾಡ ಧ್ವನಿ ಸರಿಗಿಲ್ ಬಿಡ್ಲಿ. ನೆಕ್ಸ್ಟ್ ಎಪಿಸೋಡ್ನಾಗ ಹಾಡನಂತ ಬರೀ ಹಾಡು ಅಂತಿರುವ ಅರ್ಥಾಗ ಬರೀ ಹಾಡ್ನಾಗ ಮುಗಿಸ್ಬಿಡುದು. ಎಪಿಸೋಡ್ ಮಂದಿ ಬೈತಾರಲ್ಲೇ, ಬರೀ ಇದನ್ನ ಮಾಡ್ತಿರಲ್ರಿ ಶಾಂತಕ ನೀವು ಅಂತ ಹೇಳಿ. ಅದೇಂಗ ಆಗ್ತೈತಿ ಮಂದಿ ಅವ್ರು ಯಾಕೆ ಬೈತಾರ? ಮತ್ತು ಈ ಕುಬ್ಸದ ಕಾರ್ಯದಾಗ ಹಾಡಿಲ್ಲ ಅಂದ್ರೆ ಸರಿ ಹೋಗ್ತೈತನ? ಅದಕ್ಕೇನ್ರಿ ಶಾಂತಕಾರ, ಏನು ರಗಡ್ ಹಾಡದಾವ ಈಗೆಲ್ಲ ಕುಬಸದಾಗೂ ಅದೊಂದು ಹಾಕ್ಬಿಡ್ತಾರಿಪ್ಪ. ಡಿಂಗಿ ಡಂಗ 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 ಡಿಂಗ್ ಡಂಗ್ 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 ಡಿಂಗಿ ಡಂಗ ಡಿಂಗಿ ಡಂಗ ಡಿಂಗ್. ಅತ್ತಿ ಅಲ್ಲ ಅತ್ತಿ, ಮ್ಯೂಸಿಕ್ ಅದು ಹಾಡು ಅಲ್ಲ, ಹಾಡೋದು ಹಾಡು ಬರೀ ಮ್ಯೂಸಿಕ್ ಹಾಡಕತ್ತೀಯಲ್ಲ. ಎಟ್ರ ಆಡ್ಕೋತಿಯಪ್ಪ, ಹಾಡ್ತೀನಿ ಕೇಳ. ಬರ್ತಾನವ್ವ ಭೂಪ ನಮ್ಮ ಪಾಟೀಲ್ರ ವಂಶದಲ್ಲಿ ಮುತ್ತು ರತ್ನದಂತೆ ಬೆಳ್ಳಿಗೊಂಬೆಯಂತೆ ಪಾಟೀಲ್ರ ವಂಶದಲ್ಲಿ, ನಮ್ಮ ಪಾಟೀಲ್ರ ವಂಶದಲ್ಲಿ ನೀನೇನ ಹೆರೋದು, ನಿಮ್ಮ ತಮ್ಮನ ಹೆರೋದು, ಅದು ಬೇಕು ಇದು ಬೇಕಂತಂದರೆ ಅದೇನೋ ಏನಾದ್ರ ಬರ್ತದ. ಅಯ್ಯೋ ಅಕ್ಕ, ನೀನು ಯಾಕೆ ಹಾಗೆ ಅಂತೀಯ? ನೀನು ಅವರು ಕೇಳಿದ್ನು ಯಾಕೆ ನೀನು ಬೇಡ ಅಂತೀಯ? ಅಯ್ಯೋ ನಿಂಗೇನು ಗೊತ್ತು, ಬಾಯಿ ಮುಚ್ಚು. ಬರ್ತಾನವ್ವ ಭೂಪ ನಮ್ಮ ಬಂಗಾರಿ ಮಡಿಲಿನಲಿ, ನಮ್ಮ ಬಂಗಾರಿ ಮುದ್ದು ಕುಸು ಪೂಜಾನ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿಗೊಂಬೆಯಂತೆ ನಮ್ಮ ಪಾಟೀಲ್ರ ವಂಶದಲ್ಲಿ, ನಮ್ಮ ಪಾಟೀಲ್ರ ವಂಶದಲ್ಲಿ. ಡಿಂಗಿ ಡಂಗ 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 ಡಿಂಗಿ ಡಿಂಗ್ 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 ಡಿಂಗ್. ನೋಡ್ರಿ ಹೆಂಗೈತಿ ನನ್ನ ಸುಮಧುರ ಗಾನ ಗೀತೆ ಗಂಧರ್ವಕ್ಕೆ ಹೋಗಿಲಿ. ಇನ್ನೂ ಮಸ್ತ್ ನೆಕ್ಸ್ಟ್ ಎಪಿಸೋಡ್ನಾಗ ಕಾಮಿಡಿ ಐತಿ, ಮಜಾ ಐತಿ. ನೀವು ನೋಡ್ರಿ, ಎಂಜಾಯ್ ಮಾಡಿರಿ. ನಾಳೆ ಬೆಳಗ್ಗೆ ಎಪಿಸೋಡ್ ಹಾಕ್ತೀನಿ. ಇನ್ನೂ ಒಂದು ನಾಳೆ ಇನ್ಮೇಲೆ ಆದಷ್ಟು 2 ಎಪಿಸೋಡ್ನ ಹಾಕಿ ಟ್ರೈ ಮಾಡ್ತೀನಿ. ಕಾಮಿಡಿ ಆಗಿರ್ತಾವೆ, ನೋಡಿ ಸಪೋರ್ಟ್ ಮಾಡಿರಿ. ಈ ಕತೆ ಹೆಂಗೈತಿ ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಈ ಕತೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳು ತಿಳಿದು ಕಳಿಸ್ರಿ. ನಿಮ್ಮ ಕಮೆಂಟ್ ಓದಿದ್ರೆ ನಮಗೂ ನಮ್ಮ ಕತೆ ಹೆಂಗೈತಿ ಅಂತ ಗೊತ್ತಾಗೈತಿ. ಏನಾರ ಅಳವಡಿಸ್ಕೋಬೇಕಿದ್ರೆ, ಏನಾರು ಚೇಂಜ್ ಮಾಡಬೇಕಿತ್ತಂದ್ರೆ ದಯವಿಟ್ಟು ಕಮೆಂಟ್ ಒಳಗೆ ಹೇಳಿಸ್ರಿ. ಆದಷ್ಟು ನಾನು ಅದನ್ನು ನನ್ನ ಕತೆಗೆ ಅಳವಡಿಸ್ಕೊಂಡು ಬದಲಾವಣೆಯನ್ನು ಮಾಡ್ಕೊತೀನಿ. ದಯವಿಟ್ಟು ವಿಡಿಯೋ ನೋಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿರಿ. ಅದಕ್ಕೇನು ಯಾರೂ ರೊಕ್ಕ ಕೊಡಬೇಕಾಗಿಲ್ಲ, ಫ್ರೀ ಅದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.
ನಮಸ್ಕಾರ ಮತ್ತೆ ನಾಳೆ ಎಪಿಸೋಡ್ನಲ್ಲಿ ಸಿಗೋಣ.